ನೋಡಿ ಇದು ನೋಡಿ ಯಾವ ರೀತಿ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜಲ್ಲಿ ನೋಡಿ, ಇಲ್ಲಿ ಬಿದ್ದರೆ ಯಾವ ಥರ ವೆಹಿಕಲ್ ಬಿದ್ದರೆ ಡೈರೆಕ್ಟ್ ಒಳಗೆ ಎಷ್ಟು ಡೀಪ್ ಇದೆ ನಾನು ಕಾಣಿಸ್ತೇನೆ ನಿಮಗೆ. ನೋಡಿ ಎಷ್ಟು ಡೀಪ್ ಇದೆ ನೋಡಿ, ಸುಮಾರು ನನಗನ್ನಿಸ್ತದೆ ಒಂದು 100 ಫೂಟ್ ಒಳಗಡೆ ಇರ್ಬೋದು. ಆದರೆ ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಇಷ್ಟು ದೊಡ್ಡ ಕೈಗಾ ಪ್ರಾಜೆಕ್ಟ್ ಇದೆ, ನ್ಯೂಕ್ಲಿಯರ್ ಪವರ್. ಇದು ದೇಶದಲ್ಲೇ ನಂಬರ್ 1. ಇದು ಕೆ ಪಿ ಸಿದ್ದು ಇದು ನೋಡಿ, ಕೆ ಪಿ ಸಿ ಪವರ್ ಪ್ಲ್ಯಾಂಟ್. ಇಲ್ಲಿ ನೋಡಿ ಕೆ ಪಿ ಸಿ ಆಫೀಸ್ ಇದೆ ಫ್ಲವರ್ ಪ್ಲ್ಯಾಂಟದ್ದು. ಆದರೆ ನೋಡಿ ಇಲ್ಲಿ ಈ ಬ್ರಿಡ್ಜ್ ನೋಡಿ ಎಷ್ಟು ಹಾಳಾಗಿದೆ. ನಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೇವೆ, ಕುಣ್ಣಿಪಟ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು ರೆಸ್ಟ್ ಮಾಡಲಿಕ್ಕೆ. ಆದರೆ ಇಲ್ಲಿ ಜನ ಎಲ್ಲ ನಮ್ಗೆ ಕಾಣಿಸಿದ್ರು, ಪಾಪ ನೋಡ್ಕೊಂಡು ನಂಗೆ ಭಾಳ ಬೇಜಾರಂತು. ಇಲ್ಲಿ ನೋಡಿ ಬ್ರಿಡ್ಜ್ ಇದು. ಇಲ್ಲಿ ನೋಡಿ ಯಾರ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ತಂದೆ ತಾಯರು ಕೈ ಹಿಡ್ಕೊಂಡು ಹೋಗಬೇಕಾದ್ರೆ ಏನಾರ ಒಂದು ವಾಹನ ಬಂತಂದರೆ ಅವರು ಪಟಕ್ಕಂತ ಇಲ್ಲಿ ಬೀಳುವುದೇ ಪಕ್ಕ. ಈಗ ನೋಡಿ ಸಾವಿರಾರು ಕಾರ್ಮಿಕರ ಮಕ್ಕಳಿದ್ದಾರೆ, ಇಲ್ಲಿ ಸಾವಿರಾರು ಕಾರ್ಮಿಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಇವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ದೇವ್ರಿಗೆ ಗೊತ್ತಪ್ಪ. ಇಷ್ಟು ಕೆ ಪಿ ಸಿದವ್ರಿಗೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ಇದು ನೀವು ರಿಪೇರಿ ಮಾಡದೇ ಇದ್ದರೆ ನಿಮ್ಮ ವಿರುದ್ಧ ನಾನು ಪ್ರತಿಭಟನೆ ಮಾಡೋದಂತೂ ಖಡಾಖಂಡಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗೂ ನಾನು ಹೇಳ್ತೇನೆ, ಮೇಡಮ್ ನೀವೆಲ್ಲ ಇಷ್ಟೆಲ್ಲ ಒಳ್ಳೆ ಇದ್ದೀರಿ, ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ಮಹಿಳೆ ಆಗಿದ್ದಾರೆ. ಅವ್ರಿಗೂ ನಾನು ಹೇಳ್ತಾ ಇದ್ದೇನೆ, ನಿಜವಾಗ್ಲೂ ನಿಮ್ಮ ಕಡೆಯಿಂದ ಆಗ್ತದೆ ಮೇಡಮ್. ಇದು ನೀವು ಕೂಡ ಸಾವು ಸಂಭವಿಸೋ ಮುಂಚೆ, ಯಾಕಂದರೆ ಮಕ್ಕಳು ವಿದ್ಯಾರ್ಥಿಗಳು ಬಿದ್ದರಂತೂ ನಾನಂತೂ ಬಿಡೋದಿಲ್ಲ. ನಿಮ್ಗೆ ಗೊತ್ತಿದೆ ಈ ಕೆ ಪಿ ಸಿ ಕೆ ಪಿ ಸಿದವ್ರಿಗೆ ಬಿಡೋದಿಲ್ಲ ನಾನು, 100% ಬಿಡೋದಿಲ್ಲ. ಒಂದು ಸಾವು ಆಗೋ ಮುಂಚೆನೇ ನಿಮ್ಗೆ ಹೇಳ್ತಾ ಇದ್ದೇನೆ, ಇದ್ರ ಬಗ್ಗೆ ಗಮನ ಹರಿಸಿ ಇದು ಆದಷ್ಟು ಬೇಗ ಈ ಬ್ರಿಡ್ಜನ್ನು ಸರಿಪಡಿಸಿ ಅಂತ ಹೇಳ್ಕೊಂಡು ಹೇಳ್ತಾರೆ.